ಅಭಿಮಾನಿಗಳೇ, ಹಾಯ್. ಚಿಲಿಪಿಲಿ ಮಾಡೋ ಆವಾಜ್ ಕೇಳೋದ ಒಂದು ಖುಷಿ. ಎಲ್ಲರೂ ಬಂದು ಊಟ ಮಾಡ್ತಾ ಇದ್ರಿ. ಈಗ ಮೊಬೈಲ್ ತೊಗೊಂಡು ಬಂದೆ ವಿಡಿಯೋ ಮಾಡೋಣ ಅಂತ ಎಲ್ಲರೂ ಹೋಗಿ ಮೇಲೆ ಕೂತಾರೆ ನೋಡಿ ಗಿಡದಾಗ. ನಮ್ಗೆ ಮಾವಿನ ಗಿಡ ನಾವು ತೆಗ್ದಿಲ್ಲ, ಚಲೋ ಆಗೈತಿ. ಯಾಕಂದ್ರೆ ನನಗೆ ಮಾವಿನ ಗಿಡ ಇರೋದ್ರಿಂದ ಈ ಪಕ್ಷಿಗಳು ನೋಡೋಕೆ ಊಟ ಕೊಡೋಕೆ ಎಲ್ಲ ಸಿಕ್ಕಿದೆ. ಪಟ್ನ ಹೋಗಿ ಅಲ್ಲಿ ಗಿಡದಾಗ ಕೊಡ್ತಾವೆ ಮತ್ತು ಮಾವಿನಕಾಯಿನೂ ಆಗ್ತಾಯಿದ್ದಾವೆ ನೋಡಿ. ಈ ವರ್ಷ ಭಾಳ ಮಾವಿನಕಾಯಿ ಇಲ್ಲ ಅನಿಸ್ತದೆ. ನಮ್ಮ ಗಿಡದಾಗಂತೂ ಏನು ಭಾಳ ಆಗಿಲ್ಲ. ಆಮೇಲೆ ನಮ್ಮ ದಿನಾಲೂ ನಮ್ಮ ಸೂರ್ಯ, ನಾವು ಏನೂ ಕೊಡದೇ ಇದ್ದರೂ ನಮಗೆ ಕೊಡುವಂಥ ಸೂರ್ಯದೇವ ನಮಗೆ ಬೆಳಿಗ್ಗೆ ನಮಗೆ ದರ್ಶನ್ ಸೂರ್ಯದೇವ ಅದ ಆಯ್ತು. ಈಗ ಮತ್ತು ನನಗೂ ಚಾಯ್ ರೆಡಿ ಅದ, ಚಾಯ್ ಕುಡಿಯೋಣ. ಹಾಂ ಅತ್ತರ್ಲ ಅರ್ಧಕ್ಕರು ಏಕೆ ಟೈಮ್ 8:30 ಆಯಿತು. ಹಾಯ್, ಹಲೋ, ನಮಸ್ಕಾರ ಅಭಿಮಾನಿಗಳೇ, ಎಲ್ಲ ಹೆಂಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ. ಮತ್ತು ಇವತ್ತಿನ ದಿನ ಅಂತಂದರೆ ಇವತ್ತು ಶುಕ್ರವಾರ ದಿನ ನಮ್ಮ ಮನೆಯೊಳಗೆ ಏನೇನು ನಡೀತದೆ, ನಾವೇನೇನು ಮಾಡ್ತೀವಿ ನಮಗೂ ಏನು ಗೊತ್ತಿರಲ್ಲ ಬೆಳಿಗ್ಗೆಯಿಂದ ಸಾಯಂಕಾಲ. ಯಾಕಂದರೆ ನಿಮಗೆ ಗೊತ್ತೇ ಇದೆ, ನಮ್ಮ ಮನೆಯವರು ಸರ್ಪ್ರೈಸು ಅದು ಇದು ಮಾಡೋದು ಆ ರೀತಿ ಎಲ್ಲ ಮಾಡಿರ್ತಾರೆ. ಎಲ್ಲಿ ಹೋಗ್ತೀವಿ, ಯಾರು ನಮಗೆ ಸಡನ್ನಾಗಿ ನಮ್ಮ ಮನೆಗೆ ಬರ್ತಾರೆ ನಮ್ಗೆ ಗೊತ್ತಿಲ್ಲ. ಆದರೂ ನಮ್ಮ ತಯಾರಿ ಒಳಗೆ ನಾವು ಬೆಳಿಗ್ಗೆ ಸ್ನಾನ ಮುಗಿಸ್ಕೊಂಡು ನಮ್ಮ ಕೆಲಸಗಳು ಶುರು ಮಾಡಿದ್ದೀವಿ. ನೀವು ನಮ್ಮ ಜೊತೆ ಲಾಗನ್ನು ನೋಡೋಕೆ ರೆಡಿ ಇದ್ದೀರಲ್ಲ? ರೆಡಿ ಇದ್ರಿ ಅಂದರೆ ನಮ್ಮದು ಪೂರ್ತಿ ವಿಡಿಯೋ ನೋಡೋ ತನಕ ನಮ್ಮ ಜೊತೆ ಇರಿ. ಒಂದೊಂದು ಸಲ ವಿಡಿಯೋ ಮಾಡೋಕ್ಕಾಗಲ್ಲ, ಒಂದೊಂದು ಸಲ ಇರೋದ್ರಾಗ ಏನು ವಿಡಿಯೋ ಇರ್ತದೆಲ್ಲ ಮಾಡಿರ್ತೀನಿ, ಒಂದೊಂದು ಸಲ ಗೆಸ್ಟ್ ಬಂದಾಗ ಮಾಡಿರ್ತೀನಿ, ಒಂದೊಂದು ಸಲ ನಮ್ಮ ಮನೆಯೊಳಗೆ ಏನು ಮಾಡಿರ್ತೀವಲ್ಲ ದಿನಾಲೂ ಅದೇ ಮಾಡಿರ್ತೀನಿ. ಆದರೂ ನಿಮಗೆ ದಿನಾಲೂ ತಪ್ಪದೆ ನಿಮಗೆ ವಿಡಿಯೋಗಳು ಕಳಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗತ್ತವ, ನೋಡ್ತಾ ಇದ್ದೀರಾ. ಭಾಳ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ಈ ರೀತಿ ಮಾಡಿ ಮೇಡಮ್, ಆ ರೀತಿ ಮಾಡಿ ವ್ಯೂಸ್ ಬರ್ತಾವಂತ ಹೇಳ್ತಾ ಇದ್ದೀರಾ. ಆದರೂ ಎಷ್ಟು ನಮ್ಮ ಕೈಯಿಂದ ಅಷ್ಟು ಆಗ್ತದೆ ಅಷ್ಟು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಒಂದು ದಿನ ಅನ್ನಿಸ್ತದೆ ನನ್ನ ಮನಸ್ಸು, ನಮ್ಮ ಭಾಳ ವ್ಯೂಸು ಭಾಳ ಆಗ್ತಾವ, ನಮ್ಮವರು ನಮ್ಮ ವಿಡಿಯೋಗೂ ಡೈಲಿ ಲಾಗು ನೋಡೋರು ಭಾಳ ಜನ ಬರ್ತಾರಂತ ನನ್ನ ಮನಸ್ಸು ಹೇಳ್ತದೆ. ಆ ದಿನ ಸಲುವಾಗಿ ನಾನು ಕಾಯ್ತೀನಿ. ಯಾಕಂದರೆ ಒಮ್ಮೆ ಸಡನ್ನಾಗಿ ಯಾವುದು ನನಗೆ ಸಿಗಲ್ಲ ಅಂತ ನಂಗೆ ಗೊತ್ತದ. ಯಾವುದು ಸಿಗ್ತದಲ್ಲ ಅದಕ್ಕೆ ಭಾಳ ಬೆಲೆ ಇರಲ್ಲ ಅಂತ. ಅದಕ್ಕೆ ಸಿಗ್ತದ, ಅದು ಸಿಗೋ ತನಕ ನಾವು ಏನು ಮಾಡೋನು, ಕಾಯೋಣ. ಯಾಕಂದರೆ ಗಡಿಬಿಡಿ ಮಾಡೋದು ಬೇಡ. ಗಡಿಬಿಡಿ ಮಾಡ್ಕೊತ ಇರ್ತದಲ್ಲ, ಅದಕ್ಕೆ ಇದನ್ನ ಇರಲ್ಲ ಅಂತ. ಅದಕ್ಕೆ ಆರಾಮಾಗಲಿ, ನಿಧಾನಕ್ಕಾಗಲಿ. ನೀವು ಅಭಿಮಾನಿಗಳಿಗೆ ಏನೋ ಯಾರೂ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ವ್ಯೂಸ್ ಇಷ್ಟ ಬರ್ತಾ ಇದ್ದಾವೆ ಏನಂತ ಅನ್ನಕ್ಕೆ ಹೋಗಬೇಡಿ. ಯಾಕಂದ್ರೆ ಎಷ್ಟ ಬಂದರೂ ಸಹಿತ ನಮ್ಮದು ವಿಡಿಯೋ ಯಾವಾಗಲೂ ನಿಮ್ಮ ಮನೆಗೆ ಬಂದು ಮುಟ್ತದನ. ನೀವು ಆದರೂ ನೋಡ್ತಾ ಇದ್ದೀರಾ ಅಂತ ಖುಷಿ ಆಗ್ತದೆ ನೋಡ್ರಿ ಎಲ್ಲರೂ. ಮತ್ತು ಈಗ ತಿಂಡಿ ಮಾಡೋದದ, ಹಾಲು ಬಂದದ ಅನಿಸ್ತದೆ. ಬಾಯಿ ತಿಂಡಿ ಮಾಡ್ಕೋಬಾ ಶಾಮನ್ನ. ಮತ್ತು ಬಳೆ ಇವತ್ತು ಹಸಿರು ಬಳೆ ಹಾಕ್ಕೊಂಡಿದ್ದೀನಿ. ಅವರು ಮೊನ್ನೆ ಇರೋಕ ಬಂದಿದ್ರಲ್ಲ, ಅವರು ಕೊಟ್ಟೋಗಿದ್ದೆ ಸೀಮಾನ್ ಮದುವೆಯಾಗಿದ್ದೆ, ಅದಕ್ಕೆ ಹಾಕ್ಕೊಂಡೆ ಕೈಯಾಗ. ಚೆಂದ ಅನಿಸ್ತದೆ ಅಂತೇಳಿ ನಮ್ಮ ಅತ್ತೆಯವ್ರು ಬಳೆ ಅಂದ್ರೆ ಭಾಳ ಇಷ್ಟ. ನಮ್ಮ ಅತ್ತೆಯವ್ರು ಬರೋದ ಅಂತ ಹೇಳಿದ್ದೀನಿ ಈಗಾಗಲೇ ನಿಮ್ಗೆ. ಅದಕ್ಕೆ ಎಲ್ಲ ತಯಾರಿ ಮಾಡ್ಕೋಬೇಕು. ಇವತ್ತು ಜೋಳ ತೊಗೊಂಬರೋದಿದೆ, ಜೋಳ ಕ್ಲೀನ್ ಮಾಡಿ ಬೀಸಿ ಎಲ್ಲ ರೆಡಿ ಮಾಡಿ ಇರೋದದ, ಅದು ಕೆಲಸ ಅದ. ಈಗ ಜಸ್ಟ್ ತಿಂಡಿ ಪಟ ತಿಂಡಿ ಮಾಡ್ಕೊಂಡು 3 ಜನ ಇವತ್ತು ಪಿಂಕ್ ಆಗ್ಯಾರ. ತಾತ ಪಿಂಕ್, ಅಪ್ಪು ಪಿಂಕ್, ನೀ ಪಿಂಕ್. ಸಾವಕಾಶ ಹೋಗ. ಟ್ಯಾಬ್ಲೆಟ್ ಏನು ತಗೋತೀನ? ಸ್ವಲ್ಪ ಸಮಾಧಾನಲೇ. ತಾಯಿ ಬೋಲಲ್ಲ ಇವಾಗ ಸಮಾಧಾನ ನಷ್ಟ ಮಾಡೋಣ ಅಂತಂದ್ರೆ ಏನು ಮಾಡ್ತೀರಾ ಕೆಲಸ? ನೀರು ಟಾಕಿ ತುಂಬಿಬಿಟ್ಟು ಬೆಳಿಗ್ಗೆ ಕೆಲಸ ಎಲ್ಲ ಮಾಡಿ ಹೋದ್ಮೇಲೆ ನಾನು ಈಗ ನೀರಿನ ಟಾಕಿ ತುಂಬಿಡ್ತೀನಿ. ನೆನಪು ಇರಲ್ಲ ಅಂತ ಹೇಳಿ ಅವ್ರು ಹೋದ್ಮೇಲೆ ಮಾಡಿಬಿಡ್ತೀನಿ. ನೀರು ಸರಿಯಾಗಿ ಇತ್ತಿವಾಗಿ ಬಳಸ್ರಿ. ಯಾಕಂದರೆ ನೀರಿಂದ ಭಾಳ ಇದಿದೆ, ಕಷ್ಟ ಇದೆ. ಎಲ್ಲ ಕಡೆ ನೀರು ಸಿಗಲ್ಲ. ನಾವೆಲ್ಲ ನೀರು ಸಲುವಾಗಿ ಭಾಳ ಕಷ್ಟಪಟ್ಟಿದ್ದೀವಿ. ಸಣ್ಣವರಿದ್ದಾಗ ನಮಗೆ ಗೊತ್ತಿದೆ. ನಾವು ನೀರು ಹೊತ್ಕೊಂಡು ತೊಗೊಂಬರ್ತಿದ್ವಿ. ಮತ್ತು ಈಗ ಮನೆ ಒಳಗಿನ ನೀರಿದೆ, ಅದಕ್ಕೆ ಜಾಸ್ತಿ ಒಗ್ಯಾಕೆ ಮನಸ್ಸಾಗಲ್ಲ. ಮತ್ತು ಹಸಿರು ತಂಪು ಎಷ್ಟು ಮಸ್ತ್ ಕಾಣಿಸ್ತಾ ಇದೆ ನೋಡಿ. ಈಗ ಗಾರ್ಡನ್ ನಮಗೆ ಈ ಬೇಸಿಗೆ ಕಾಲ ಒಳಗೆ ನಮ್ಗೆ ಕರೆಕ್ಟ್ ಗಾರ್ಡನ್ ಯೂಸ್ ಆಯಿತು. ಎಷ್ಟು ತಂಪು ಗಾಳಿ ಬರ್ತಾ ಇದೆ, ಒಂಚೂರು ಕುಂತ್ರೆ ಸಾಕಿಲ್ಲಿ ಎಷ್ಟು ಕೂಲ್ ಅನ್ನಿಸ್ತಾ ಇದೆ ನೋಡಿ. ಆಮೇಲೆ ಮಾವಿನಕಾಯಿ ಅಂತೂ ಭಾಳ ಕಾಣಿಸ್ತಾ ಇದ್ದಾವೆ. ಮೇಲೆ ಸೂರ್ಯನ ಕಿರಣಗಳು ನೋಡೋಕೆ ಕಣ್ಣಿಗೆ 2 ಕಣ್ಣುಗಳು ಸಾಕಾಗಲ್ಲಪ್ಪ. ಭಾಳ ಜನ ಅಂತಾರೆ, ಅಪ್ಪ ನಂಗೆ ಸಾಕಾಗಿದೆ ಈ ಜೀವನ, ಹೆಂಗೆ ನನ್ನ ಜೀವನ ಒಳಗೆ ಇಷ್ಟೊಂದು ಕಷ್ಟನ ಅಂತ ಹಿಂಗೆಲ್ಲ ಅಂತಾರೆ. ಹಾಗೆಲ್ಲ ಇರಲ್ಲ. ಇರೋದ್ರೊಳಗನ ಎಷ್ಟು ಆಗ್ತದೆ ಅಷ್ಟು ನಾವು ಪ್ರಾಣಿ ಪಕ್ಷಿಗಳು ನೋಡಿ, ನೀರನ್ನು ನೋಡಿ, ಮತ್ತು ಗಿಡಗಳಿಗೆ ನೋಡಿ, ಒಂದು ಎಲೆಗಳು ನೋಡಿ, ಬೇರೆದವ್ರ ಕಷ್ಟ ನೋಡಿ ನಾವು ನಿಜ ಹೇಳ್ಬೇಕಂದ್ರೆ ಜೀವನ ಬದುಕಕ್ಕೆ ಕಲಿಬೇಕಂತ.
ಅದೇ ರೀತಿ ನೋಡಿದ ಮೇಲೆ ಅನಿಸ್ತದ ನೋಡೋದು ಭಾಳ ಇದೆಪ್ಪ ಅಂತೇಳಿ. ಯಾರು ಅಂತಿರಲ್ಲ ಹಂಗೆ ಅನ್ನೋಕೆ ಹೋಗ್ಬೇಡಿ ದಯವಿಟ್ಟು. ಯಾಕಂದ್ರೆ ಈ ಮಾನವ ಜನ್ಮ ಸಿಕ್ಕಿದ್ದ ನಾವು ಪುಣ್ಯವಂತರಿಗೆ ನಮಗೆ ಸಿಕ್ಕದ ಅದ. ಅದಕ್ಕೆ ಅದು ಸರಿಯಾಗಿ ಯೂಸ್ ಮಾಡಿಕೊಡ್ರಿ. ಗಂಟೆ ಆಗೈತಿ. ನಮ್ಮ ಪಪ್ಪ ಒಂದಾಗಿಂದ ನಮ್ಮ ಮನೆಯೊಳಗೆ ವಾತಾವರಣ ಚೇಂಜ್ ಆಗಿಬಿಟ್ಟೈತಿ. ಈಗ ಟಿ ವಿ ನೋಡಿ ಕೂತ್ಕೊತಾರವ್ರ. ಬಸಂತಿ ಪಿಕ್ಚರ್ ಇದು ಭಾಳ ಚಲೋ ಐತಿ. ಭಾಳ ಸನಾದಿ ಅಪ್ಪನ ತಾತ ಪೀಪಿ ಅಂತ ಹೇಳಿ ನೋಡ್ಕೊತ ಕೂತಾರ. ಮತ್ತು ಇಲ್ಲಿ ಕೂತಾರ ನೋಡಿ. ಅವ್ರಿಗೆ ಭಾಳ ಇಷ್ಟ ಆಗ್ತೈತೆ ಅದು ಪಿಕ್ಚರ್ ಮೊದಲಿಂದನೂ. ಮತ್ತು ಮ್ಯಾಲೆ ಚಿನ್ನ ಕಡೆ ಹೋಗ್ಬಿಡು ನೋಡಿ ಏನು ನೋಡ್ಕೊತಾರೋ ಈಗ ಇವರು. ಇವ್ರು ಮೇಲೆ ಕೂಡ್ತಾ ಇದ್ದಾರೆ ನೋಡಿ. ಹಿಂಗೆ ಹೋಗಿ ಇವ್ರು ಸ್ವಲ್ಪ ತಿಳಿಸಿ ಹೇಳ್ರಿ. ಭಾಳ ಕಲಿಸ್ತಾ ಇದ್ದಾರೆ ನನಗಂತೂ. ಮನೆಗಳಿಗೆ ಇರಬೇಕು, ಹಿಂಗೆ ಬೇಡ ನನ್ನ ಜೊತೆ ಹೇಳಿ ನೋಡೋಣ. ರಿಟೈರ್ಮೆಂಟ್ ಆದ್ರೂ ಇಲ್ಲಿ ಮ್ಯಾಲಿಗೆ ಮಾಡ್ಕೋದು ಬಂದು ಕೂತಿರ್ತಾರೆ ನಂಗೆ ಗೊತ್ತಿಲ್ದನ. ಇಲ್ಲಿ ಸ್ವಲ್ಪ ಏನು ಆಫೀಸಿಗೆ ಬಂದು ಕೂತಂಗೆ ಮ್ಯಾಲೆ ಕೂತಿದ್ದೀರಾ? ನಾ ಏನು ಒಬ್ಬಾಕಿಲ್ಲಿ ಹೊಂಟಿದ್ರೆ ಕೂಡ್ಲೇನು ಶಾಂಬಾಗ್ ಬಂದಿದ್ಲಿ ಈಗ. ಮತ್ತು ಫೋನ್ ಬಂತಾನಾಗಲೇ ಮತ್ತು ಅವ್ರ ಮ್ಯಾಮ್ ಅದು ಫೋನ್ ಮಾಡಿದ್ರು. ಕ್ಲಾಸ್ ಆಯ್ತು ಬಾ ಅಂತ ಮತ್ತೆ ವಾಪಸ್ ಹೋದ್ಲ. ಕ್ಲಾಸ್ ಇಲ್ಲ ಅಂತ ಬಂದಿಲ್ಲ. ಮತ್ತು ಕ್ಲಾಸ್ ಆಯ್ತು ಬಾ ಅಂದ್ರೆ ಮತ್ತೆ ಹೋದ್ಲ. ನೀವೇನು ಮ್ಯಾಲೆ ಸೆಟ್ಲ್ ಆಗವ್ರ ನೀನು? ಕೆಳಗಿನ ಮನೆ ಮರ್ತರೆ ನೀನು ಬಂದು ನಮಗೆಲ್ಲ ಮರ್ತಿಲ್ಲಲ್ಲ. ನೆನಪದೇವೇನಿಲ್ಲ ನಾವು. ಹಾಂ ಇಲ್ಲೇ ಒಂದು ಮ್ಯಾಲೆ ಕೊಡ್ರಾದೇರಿ. ಹಾಂ ಎಲ್ಲಿ? ಹಾಂ ಊಟ ಅದು ಮಾಡಲ್ಲ? ಹಸುವಾಗಿಲ್ಲ? ಹಾಂ ನೋಡಿ ಟೈಮ್ ಆಗೈತಿ. ಒಂದು ಸ್ವಲ್ಪ ಊಟ ಮಾಡಿ ರೆಸ್ಟ್ ಮಾಡ್ರಂತೆ. ಏನು ಮತ್ತೆ ಏನಾಯ್ತು? ಹೌದಾ? ಅವ್ರಿಗೆ ಕೆಮ್ಮದು ಇದು ಸುಳ್ಳು ಮಾಡ್ತೀರಾ? ಏನು ನಗು ಬರ್ತೈತೆ ಇಲ್ಲ ಏನು ಗೊಳ್ಳು ನಗ್ತೀರಾ? ಅಭಿಮಾನಿಗಳು ಹೇಳ್ಬೇಕು ಈಗ ನಿಮ್ದು ಏನು ಗೊಳ್ಳು ಏನು ಕರೆ ಅಂತ. ಮಾತಾಡ್ಸಿದ್ರು ನೋಡಿ. ಇವ್ರ ಫೇವ್ರೇಟ್ ಪಿಕ್ಚರ್ ಇದೆ. ಇವ್ರ ಫೇವ್ರೇಟ್ ಪಿಕ್ಚರ್. ನಮ್ಮದು ಊಟ ಐತೀಗ. ನಾನು ಪಪ್ಪ ನಮ್ಮ ಮನೆಯವರು ಯಜಮಾನ್ರಿ ಚಿನ್ನೂಜಿ ಊಟ ಮಾಡಿದ್ದು. ಮತ್ತು ಊಟ ಮಾಡಿ ಕಲ್ಲಂಗಡಿ ಹಣ್ಣೆಲ್ಲ ತಿಂದು ಮತ್ತು ಸಮೂ ಪಾಪ ಬಂದ ಕ್ಲಾಸಿಗೆ ಬಂದ್ಲು. ಮತ್ತು ಸಮೂ ಕ್ಲಾಸ್ ಐತೆ ಅಂತ ಮನೆಗೆ ಬಂದಾಳ. ಮತ್ತು ಕ್ಲಾಸ್ ಐತೆ ಅಂತ ಹೋಗ್ಯಾಳ ನೋಡಿ. ಹಿಂಗಾಯ್ತು ಇವತ್ತು. ಮತ್ತು ಇನ್ನೂ ಟೈಮ್ ಇದೆ. 15 ಆಗೈತಿ ಈಗ. ಆಯ್ತಾ ಟೈಮ್ ಆಯ್ತಾ. ಇನ್ನೊಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸ್ವಲ್ಪ ಬಿಸಿಲು ಭಾಳ ಐತಿ ಈಗ. ಮತ್ತು ಸ್ವಲ್ಪ ಬೇರೆ ಕೆಲಸಗಳೆಲ್ಲ ಅದಾವ ನಾನು ಮಾಡ್ಕೋಬೇಕು. ಇಲ್ಲೆಲ್ಲ ಮಡಿಸಿಟ್ಟೈತಿ ಇಲ್ಲಿ ಜಾಗ ಒಳಗೆ ಎಲ್ಲ ನಮ್ಮ ಬಟ್ಟೆ ಇಟ್ಕೊಂಡ್ಬಿಡ್ತೀವಿ ಈಗ. ಮತ್ತು ಬಿಸಿಲೊಳಗಂತೂ ಹೊರಗಂತೂ ಫುಲ್ಲ ಬಿಸಿಲೈತಿ ಈಗ. ಭಯಂಕರ ಬಿಸಿಲೈತಿ. ಅದಕ್ಕೆ ಈಗ ಸ್ವಲ್ಪ ರೆಸ್ಟ್ ಮಾಡಿ ಅಂತ ಹೇಳಿ ನಾನು ಎಷ್ಟು ಕೆಲಸ ಮಾಡಿದ್ರು ಕೆಲಸನೂ ಮುಗಿಯಲ್ಲ. ಆದರೂ ನಮ್ಮ ಆರೋಗ್ಯದ ಕಡೆ ನೋಡ್ಬೇಕಾಗ್ತೈತಿ. ಮತ್ತೇನಾದರೂ ಸಾಯಂಕಾಲ ಅಡುಗೆ ತೊಗೊಂಬಂದು ಏನಾದರೂ ಮಾಡೋಣಂತ. ಮತ್ತು ಯಾವಾಗ ಪಪ್ಪ ಹೋಗಕ್ಕೆ ಹೇಳ್ತಾರೆ ಗೊತ್ತಿಲ್ಲ. ಇದಾಗೈತಿ. ಇಲ್ಲಿ ಚೇರ್ ಬಂದು ಅವ್ರಿಗೆ ಹಿಂಗೆ ಈ ರೀತಿ ಇಟ್ಟಿಟ್ಕೊಳತ್ತಾರ. ಕೊಡ್ರಾಗ ಬೆನ್ನು ಐತೆ ಅಂತಲೇ ಕೊಡ್ರಾಗ ಬರ್ವತ್ತಾನಂತಲೇ ಈ ರೀತಿ ಕೊಡ್ತಾ ಇದ್ದಾರೆ ಇವ್ರೆ. ನಮ್ಮ ಪಪ್ಪ ಇಲ್ಲಿ ಕೊಡ್ತಾರೆ ಟಿ ವಿ ನೋಡ್ಕೊತ. ಮತ್ತು ಆಮೇಲೆ ಸ್ವಲ್ಪ ಪಿಕ್ಚರ್ ಹಚ್ಕೊಡೋಣ ಅವರಿಗೆ. ಮತ್ತು ನೋಡ್ಕೊತ ಕೊಡ್ತಾರೆ. ಬಟ್ಟೆ ಸ್ವಲ್ಪ ಹೊಲ್ಯಾಕೆ ಹಾಕಿದ್ದು. ಟೇಲರ್ ಅವ್ರು ಬಂದಿದ್ದರು. ಅವ್ರ ಕಡೆ ಹೊಲ್ಯಾಕೆ ಹಾಕಿದ್ದು ಬಟ್ಟೆ. ಅವ್ರಿಗೆ ಪ್ಯಾಂಟ್ ಅದು ಹಾಕೊಳಕ್ಕೆ ಇರಲಿಲ್ಲ ಅಂತ. ಎಷ್ಟಾಗ್ತದೆ ನಮ್ಮ ಕೈಯಿಂದ ಸೇವೆ ಮಾಡೋದು ಇರೋ ತನಕ ನಿಮ್ಗೆ ಗೊತ್ತಾದ. ಎಲ್ಲಾರ್ದು ಮಾಡ್ತೀವಿ ನಾವು. ಮತ್ತು ನಮ್ಮ ಅತ್ತೆಯವರು ಹೊರದಾರ. ಅವ್ರದ್ದು ಎಲ್ಲ ಮತ್ತೇನೇನು ನೋಡ್ಬೇಕು ಈಗ ಬಂದಮೇಲೆ. ಈಗಂತೂ ಸದ್ಯಾಗ ನಾನು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಹೋಗ್ಬೇಕಾಗ್ತದೆ. ನಾನು ಸ್ವಲ್ಪ ಮಲ್ಕೊಂಡಿದ್ದೆ ಅಭಿಮಾನಿಗಳೇ. ನಿದ್ದೆ ಏನು ಸರಿಯಾಗಿ ಆಗಲಿಲ್ಲ. ಫೋನ್ ಬರೋದು ಚಿನ್ನೊಂದು ಅದು ಇದು ಹಂಗಾಯಿತು. ಮತ್ತು ಏನು ಕೆಲಸ ಅಂತ ಹೇಳಿ ಚಿನ್ನು ಹೊರಗಡೆ ಹೋಗ್ಯಾರ ನೋಡಿ ಈಗ. ಇದು ನಂಗೆ ಸ್ವಲ್ಪ ಕೆಲಸ ಐತಿ ಎಲ್ಲ ಮಾಡ್ಕೊಂಬರೋದೈತೆ ಅಂತ ಹೋದ್ರು. ಆಮೇಲೆ ಟೈಮ್ 5 ಗಂಟೆ ಆಗಲಿಕ್ಕೆ ಬಂದದ. ನಮ್ಮ ಪಪ್ಪ ನಮ್ಮ ಮಮ್ಮಿ ನೆನಪು ಬಂದ ಅಳು ಬಂತು. ಏನೋ ನೆನಪು ಬಂತವರಿಗೆ. ಹೇಳ್ಕೊಂತ ಮಾತಾಡ್ಕೊಂತ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಏನು ಮಾಡ್ತೀರಾ ಹಂಗೆ ಅಳಾಗ್ತದೆ. ನನಗೂ ವಿಚಾರ ಆಗ್ತದೆ. ಯಾಕಂದ್ರೆ ಜೋಡಿ ಇರ್ತದಲ್ಲ, ಜೋಡಿನ ಬಿಟ್ಟಿರೋದು ಅಷ್ಟು ಈಸಿ ಇಲ್ಲ. ನಮ್ಮ ಪಪ್ಪ ಮಮ್ಮಿ ಜೋಡಿನೇ ಭಾಳ ಸ್ಪೆಷಲ್ ಇತ್ತು. ಅವರ ಜೋಡಿದು ನೋಡ್ಬೇಕಂದ್ರೆ 2 ಕಣ್ಣುಗಳು ನಮಗೆ ಸಾಕಾಗ್ತಿರ್ಲಿಲ್ಲ. ಈಗ ನಮ್ಮ ತಂದೆಯವರಿಗೆ ನಮ್ಮಮ್ಮ ತೀರ್ಕೊಂಡೆ 2 ವರ್ಷ ಬಂತು. ಈಗಂತೂ ಭಾಳ ಅವರಿಗೆ ಇದಾಗ್ತಾಯಿದೆ. ಅವರಿಗೆ ಮರೆಯೋಕ್ಕಾಗ್ತಾಯಿಲ್ಲ. ನೆನಪುಗಳು ಭಾಳ ಬರ್ತಾವೆ. ಆದರೂ ಅವ್ರಿಗೆ ದೇವರ ಆ ಶಕ್ತಿಯನ್ನು ಕೊಡಲಿ. ಮತ್ತು ನೆನಪುಗಳು ಇರೋದು ಯಾವಾಗೂ ಅದು ಗಂಡ ಐತಿ ಸಂಬಂಧ ಅಂದರೆ ಅದು ಬಿಟ್ಟು ಇರದೇ ಇರೋ ಸಂಬಂಧ ಐತಿ.
ಅದಕ್ಕೆ ನಾನು ನಮ್ಮ ತಂದೆಯವ್ರಿಗೆ ನೋಡಿ ನಮ್ಮ ತಾಯಿ ಇಲ್ಲಲ್ಲ ಮತ್ತು ಅದು ನೋಡಿ ನನಗಂತೂ ಚಿನ್ನದ ಮೇಲೆ ಭಾಳ ಅಂದರೆ ಭಾಳ ಅಟ್ಯಾಚ್ಮೆಂಟ್ ಇದನ್ನಾಗ್ತದೆ. ಬಿಟ್ಟು ಇರೋಕ್ಕಂತೂ ಆಗೋದಿಲ್ಲ, ಯಾಕಂದರೆ ಇರೋದಂತಂದ್ರೆ ಸಾಧ್ಯನೇ ಇಲ್ಲದ. ಎಷ್ಟಾಗ್ತದೆ ಅಷ್ಟು ನಮ್ಮ ಧೈರ್ಯ, ನಮ್ಮ ಕಡೆಯಿಂದ ಧೈರ್ಯ ತುಂಬೋದು ಅವರಿಗೆ. ನಮಗೆ ಇಷ್ಟ ಆಗ್ತದೆ ಅಂದ್ರೆ ಅವ್ರಿಗೆ ಇಷ್ಟ ಆಗ್ತದೆ. ಈಗ ಸದ್ಯಾಗ ಮಾತು ಮುಗಿಸ್ತೀನಿ, ಮತ್ತು ಚಾಯ್ ಮಾಡ್ತೀನಿ. ಸಮೂಹ ಬರೋ ಟೈಮ್ ಆಗೈತಿ. ಮುಖ ತೊಳ್ಕೊಂಡು ಸ್ವಲ್ಪ ಫ್ರೆಶ್ ಆಗಿ ಆಮೇಲೆ ಮತ್ತು ಚಾಯ್ ತೊಗೊಂಡು ನಿಮ್ಗೆ ಸಿಗ್ತೀನಿ. ಹಿಂಗೆ ಒಂದು ಸಣ್ಣ ಮಗು ಮಲ್ಕೊಂಡಿದ್ದಾರೆ ನೋಡಿ ಇಲ್ಲಿ. ಇನ್ನೂ ಎದ್ದೇನೇ ಇಲ್ಲ ಇವತ್ತು ಯಾಕೋ. ನಾ ಹೇಳಿದ್ದೀರ ನಿಮಗೆ ನಮ್ಮ ಅಮ್ಮ ನೆನ್ಕೊಂಡು ಮಲ್ಕೊಂಡಿದ್ದಾರೆ, ಯಾವ ಜಾಗ ಹಿಡಿದಿದ್ದಾರೆ ನೋಡಿ. ಚಾಯ್ ಮಾಡೋಕೆ ಇಟ್ಬಿಟ್ಟೆ. ಪಪ್ಪನೂ ಎದ್ರೆ ಈಗ ಹಾಲು ಕಾಸ್ತಾ ಇದ್ದೀನಿ ಮತ್ತು ನೀರು ಕುಡಿತಾ ಇದ್ದೀನಿ. ಅಪ್ಪು ಬಂದು ಅನ್ನಿಸ್ತದೆ. ಅಪ್ಪನ ಗಾಡಿ ಆವಾಜ್ ಒಂದು ಬೇರೆನೇ ಐತಿ, ಸಮ್ಮನ ಗಾಡಿ ಆವಾಜ್ ಒಂದು ಬೇರೆನೇ ಐತಿ. ಅಪ್ಪುಗೂ ಸ್ವಲ್ಪ ಆರಾಮಿರ್ಲಿಲ್ಲ, ಪಾಪ ಆರಾಮ ಅನಿಸ್ತಾ ಇದೆ. ಈಗ ನೋಡೋಣ ಏನೇನು ಮತ್ತು ಕಟಿಂಗ್ ಆತ. ಹಾಂ ಆಯ್ತಲ್ಲ, ಚಲೋ ಆಯ್ತದ. ಭಾಳ ಕೂದಲೂ ಭಾಳ ಬಂದಿತ್ತು. ಅಪ್ಪನೂ ಹಿಂಗಾಗ್ತಿದ್ವಿ, ಅದ್ರೂ ಕಟಿಂಗ್ ಮಾಡ್ಕೊಂಡು ಬರೋದು ಒಂದು ಸ್ವಲ್ಪ ದಿನ ಒಳಗೆ. ನಿಂದು ಹಂಗಾಗ್ಬಿಟ್ಟೈತಿ ಈಗ. ಚಲೋ ಆಗೈತಲ್ಲ. ಸರಿ ಕೊಟ್ಟು ಚಪಾತಿ ಅದು ಏನಂದ್ರು ಇದಿಂತ ಅಲ್ಲೇ ಚಲೋ ಅನಿಸ್ತು, ಇಷ್ಟ ಆತ. ತಾತ ಅದಾನತ್ತಾರೆ, ನೀವು ಏನು ಹಾಕಿ ಈಗ ಸುಟಿ ಆಯ್ತು ರೀ. ಏನು ಭಾಳ ಕುಡಿಯಲ್ಲ, ಸ್ವಲ್ಪ ಕುಡಿತಾರೆ. ನನಗೂ ಅವ್ರದ ರೂಢಿ ಇರ್ತೈತಿ ಚಹಾ ಕುಡಿಯೋದ, ಅದಕ್ಕೆ ನನಗೂ ಇಲ್ಲಿ ಇಟ್ಕೊಂಡಿದ್ದೀನಿ. ಮೊದಲು ಭಾಳ ಕುಡಿತಿದ್ರು, ಇತ್ತಿತ್ಲಾಗಂತೂ ಚಾನೂ ಕಮ್ಮಿ ಮಾಡ್ಯಾರ. ಭಾಳ ಕುಡಿತಾ ಈಗ ಚಹಾ. ಮತ್ತು ಅವ್ರದ್ದು ಫೇವ್ರೇಟ್ ಮೇರಿ ಬಿಸ್ಕಿಟ್ ಅದಾವ, ಬೇರೆ ಅದು ಇದು ಬಿಸ್ಕಿಟ್ ತಿನ್ನಲ್ಲ ಅವ್ರು. ಪಾಪ ಬರ್ರಿ. ಬೆಳಿಗ್ಗೆ ಮತ್ತೆ ಕ್ಲಾಸ್ ಅಂತ ಕರೆದ್ರು. ನೀವು ಚಹಾ ಕುಡಿಯೋಕೆ ಕರೆದ್ರೆ ಅಂದ್ರೆ ದೊಡ್ಡ ಜಗಳನ ಮನ್ಯಾಗ. ಚಹಾ ಕುಡಿಯೋರಲ್ಲ, ಚಹಾ ಕುಡಿಯೋರಿಗೆ ಮೊದ್ಲು ಬಿಡ ಅನ್ನತಾಳ್ರಿ. ಯಾರ್ಯಾರು ಚಹಾ ಕುಡಿಯತ್ತೀರಿ ಮೊದ್ಲು ಬಿಡ್ರಿ. ಚಹಾ ಕುಡಿಯೋಕೆ ಕರೆದ್ರೆ ಹೆಂಗೈತಿ ಸಾಡಿ ಕೊಟ್ಟಿಯ ಏನಂದ್ರು? ಹೌದಾ, ಆ ಟೈಮ್ದಾಗ ಕೊಟ್ಟಾಗ ಎಷ್ಟು ಇದನ್ನ ಇರ್ತದಲ್ಲ ಪಾಪ. ಬ್ಲೌಸ್ ಅದು ನೋಡ್ಕೊ, ಹಾಕೊಂಡು ನೋಡು ಅಂತ ಹೇಳು, ಮತ್ತು ಒಂದು ಸ್ವಲ್ಪ ಹಿಡ್ಕೊ ಅಂತ ಹೇಳು. ಚಿನ್ನದು ಬಂದ ಬಿಟ್ರು. ಏನೇನು ತೊಗೊಂಡಾರ ನೋಡೋಣ ಈಗ. ಇದೇನ ಏನೋ ಆಗಿದ್ರು ಸರ್, ಏನು ಬಂಗಾರ ತಗೊಂಡು ಹೋಗ್ಬಿಟ್ಟು ಏನು ತೊಗೊಂಡೋಗ್ತಾ ಇದ್ದೀರಾ ಅಂದ್ರೆ ಹಾಂ ಏನೋ ತೊಗೊಂಬಂದ್ರು ನೋಡಿ. ನಂಗೆ ನೋಡಿ ಏನು ತೊಗೊಂಬಂದಿದ್ದಾರೆ ನಂಗೆ. ಏನೇನು ಬಂತಪ್ಪ, ಏನೇನು ತೊಗೊಳೋದು ಬಂತು. ಇದು ಮುತ್ತಿನ ಹಾರ ನೋಡಿ, ಏನೋ ಹೊತ್ಕೊಂಬಂದಿದ್ದಾರೆ. ಹೆಂಗೆ ಈ ಮೊಬೈಲ್ ಹಿಂಗೆ ಆ ಕಡೆಯಿಂದ ತೊಗೊಂಬರಲ್ಲ ಎರ್ಸಿ ಮೇಲೆ. ಮತ್ತು ಇನ್ನೊಂದು ಸಂಚಿಲ ಇದೆ. ಭಾಳ ವಜನ್ ಇದೆಯಲ್ಲ ಚಿನ್ನಿ. ಅಪ್ಪ ಮತ್ತೆ ಅಂಗಡಿ ಹೋಗಿದ್ದು ಗೊತ್ತಿಲ್ಲ. ಇನ್ನೇನು ತಂದಾರ ಇದೆಲ್ಲ ಅವ ಮುತ್ತು ಹೊಂದಿದಿಲ್ಲ ಅಷ್ಟು ಅಪ್ಪ. ಏನೇನು ತಂದ್ರೆ ಅದೆಲ್ಲ ಯಾವ ಅಂಗಡಿಗೆ ಹೋಗಿದ್ರಿ ಇದೆಲ್ಲ ತರಕ್ಕೆ ಚೀಲ ತುಂಬ್ಕೊಂಡು? ಮತ್ತು ಹೌದಾ, ಮತ್ತು ಇವೆಲ್ಲ ಸಾಮಾನು ನಿಮಗೆ ಸಾಮಾನು ತಂದ್ರಿ ಏನು? ಚಲೋ ತೊಗೊಳ್ಳಿ. ಬಾಳೆಹಣ್ಣು ತಿನ್ನತ್ತಾರ ಪಾಪ, ಮತ್ತು ತಿನ್ಲಿ ಪಾಪ, ಯಾಕಂದ್ರೆ ಅದು ಬಾಳೆ ಅವ್ರಿಗೂ ಇಷ್ಟ ಆಗ್ತದೆ. ಅದೇನು ತಂದು ಹೌದು, ನಾ ತೊಗೊಂಡೋಗಿದ್ದೀರಾ, ಅದ ತೊಗೊಂಡೋಗಿದ್ದೀರಾ ಅಂದ್ಕೊಂಡೆ ನಾ. ಸಾಹಸದ ಕೆಲಸ ನೋಡಿ. ಮತ್ತೇನೋ ತಕ್ಕೊಂಡು ಮತ್ತೇನೋ ಇದು ಮಾಡತ್ತಾರ ಈಗ. ಆಯ್ತು, ಅದೇನೋ ಮಾಡ್ಕೊತಾರೆ ಈಗ. ಅದೇನೋ ರಿಪೇರಿ ಮಾಡ್ಕೊಂಬರವ್ರಂತ ಈಗ. ಇದೊಂದು ಬಾಕ್ಸ್ ಐತೆ, ಅದು ರಿಪೇರಿ ಆಗ್ತೈತೆ ನೋಡ್ಕೊಂಡು ಬರ್ತೇನೆ ಅಂತ ಹೇಳಿ ತೊಗೊಂಡು ಹೊಂಟಾರ. ನೆನಪು ಬಂತಂತ ಒಮ್ಮೆ ಸಡನ್ನಾಗಿ. ಮತ್ತು ಏನೇನು ಯಾರ್ಯಾರು ಬಿಲ್ಲು ಕೊಡೋದು ಬಾಕಿ ಅದೆಲ್ಲ ಕೊಟ್ಟು ಬರ್ತಾ ಇದ್ದಾರೆ ದುಡ್ಡು ಹೋಗಿ. ಮತ್ತು ನನಗೂ ಭಯತಾರ, ಬೇಗ ದುಡ್ಡು ಖಾಲಿ ಆಗತ್ತವ ಅಂತ ಹಿಂಗೆ ಅನ್ನತ್ತಾರ. ಮತ್ತು ಇದು ಇಷ್ಟೊಂದು ತೊಗೊಂಬಂದಾರ ನೋಡಿ. ಇದೇನು ತಂದಾರ ನೋಡಿ, ಸಾಲ್ಟಿ ಅಂತ ಇದು ತಂದಾರ ನೋಡಿ. ನಿಂಗೇನೋ ಚಲೋ ಐತಿ, ತಿಂದು ನೋಡು ಹೆಂಗೈತಿ ನೋಡಿ. ರಿಚ್ ಫುಡ್ ಅಂದ್ರೆ ಅವ್ರದ್ದು ಇದನ್ನು ನೀವು ಅಂತೀರ. ನೀವು ರಿಚಿನೂ ಕತ್ರಿ ಕೊಡ್ರಿ. ಅದ
ಇದೇನು ಬೇರೆ ತಂದಿದ್ದೀರಾ? ಇದು ಒಂಥರ ಬೇರೆ ಟೈಪ್ ತೊಗೊಂಬಂದಾರ. ಈ ಟೇಸ್ಟ್ ನೋಡಾಕಿದಾಳೆ. ಮಾಡ್ಬಾರ್ದು ಅಲ್ಲಿ ಕಟ್ಟ. ಅದನ್ನ ಹೇಳತ್ತಿದ್ನಿ ನಿಂಗೆ. ಇದ್ರು ಎಲ್ಲದೂ ಆಯ್ತು ಇರ್ಲಿ ಬಿಡಿ, ಈಗ ಡಬ್ಬ ಒಳಗೆ ಹಾಕಿಡೋನು ಇರ್ವಿ ಆಗ್ತಾವ. ತಿಂದು ನೋಡಿ ಹೆಂಗದಾವ ಟೇಸ್ಟ್. ಅರ್ಧ ಕೊಡು. ಅಪ್ಪನ ಮಗಳು ಚಲೋ ಇದು ನೋಡಿ. ಅಪ್ಪನ ಹೆಲ್ತ್ ಬಗ್ಗೆ ಮಗಳು ಎಷ್ಟೊಂದು ಕಾಳಜಿ. ಚಲೋ ಅದಾವ. ಭಾಳ ಸ್ವೀಟಾ? ಚಲೋ. रुको जरा सबर ತಲೆ ತಲೆ ಬಡ್ಕೋರಿ. ಏನ ಹೇಳ್ರಾಯರ್ ಇವಳಿಗ್ಯಾಕ ಕಲರ್ ಹೇರಿ ಬಣ್ಣ ಹಚ್ಕೊಳಕ್ ಕೊಡತಾರ ಅನ್ನತ್ತೆ. ನೀ ಹಚ್ಕೋತಿದ್ಲ ಏನೋ? ಇದೇನ ಹಚ್ಕೊಂಡು ಇದು ಮಾಡೋದೇನು ಹೇಳಿ ಕೂದ್ಲಾಗ ರೀ ಹಚ್ಕೊಂಡು ಎಲ್ಲ ಕಡೆ ಇದು ಸ್ಪ್ರೆಡ್ ಮಾಡೋದದ. ಕಲ್ಸೋದಲ್ಲ ಇದು ಮಸಾಜ್. ಚಲೋ ಐತ್ಲ ಅದು. ಹಿಂಗೆ ಹಚ್ಕೊಂಡು ಹಿಂಗೆ ಮಾಡೋದು ನೀವು ಮಾಡ್ತಾ ಇಲ್ಲ. ಸಣ್ಣ ಬ್ರಷ್ ತೊಗೊಂಡು ಈ ದೊಡ್ಡ ಬ್ರಷ್ಲೆ ಹಿಂಗೆ ತೊಗೊಂಡು ಮಾಡೋದು ಅದು ಮಸಾಜ್. ಏನು ಇಲ್ಲಿಗಿಲ್ಲ ನನ್ನ ಅನ್ಸ್ಬಿಟ್ಟು ಎಲ್ಲ ಮಿಕ್ಸ್ ಆಗಾಕಿರ್ಬೇಕು ಹೇಳ್ರ. ಹೇರ್ ಕಲರ್ ತೋರ್ಸ ಚಲೋ ಐತ್ಲ, ಮಸ್ತ್ ಐತೆ ಅದು ಭಾಷೆ. ಏನೇನೇನೇನು ಬಂತು ನೋಡಿ. ಇದು ನಮಗೂ ಗೊತ್ತಿರಲಿಲ್ಲ. ಇದೇನೋ ಸ್ಪೆಷಲ್ ಬಂದೈತಿ ಹೊಸದು. ಬಾಚಿನ್ಕಿ ಎಷ್ಟು ಮಸ್ತ್ ಐತಿ ನೋಡಿ ಇದು. ಹೇರ್ ಬ್ರಷ್ ಕೂದ್ಲಾದ. ಅಂದ್ರೆ ನಿಮಗೆ ಬಾಚಿನ್ಕಿ ಇದೆ ದಿನಾಲು ಇದು ಇಟ್ಕೊಂಡ್ಬಿಡ್ರಿ. ಇಲ್ಲ ಹುಡುಗಿಯದು ಫೋಟೋ. ಹೌದು, ಯಾರಾದ್ರೂ ವೈಟ್ ಕೂದ್ಲಾಗೆ ಒಂದು ತಿಳ್ಕೊಂಡಾರು ಇಡೋದ ಕಡೆ. ವೈಟ್ ಕೂದ್ಲ ಆದವ್ರಿಗಂತ ಇಲ್ಲಲ್ಲ ಅದ. ಅಲ್ಲ ವೈಟ್ ಅದ ಅದ್ರ ಜೊತೆ ಕೊಟ್ಟಾರಲ್ಲ ಅದು. ನೀ ಒಂದ್ಸಲ ನೋಡು. ಓ ಮಸ್ತ್ ಐತ್ಲ ಇದು. ಮಸ್ತ್ ಐತ್ಲ ಇದು. ನಂಗೆ ಭಾಳ ಇಷ್ಟ ಆತಿದ. ಚಲೋ ಐತ್ಲ ಬಾಚನ್ಕಿ ಫುಲ್ಲ. ಈಗ ಸಫಾಯಿ ಆಗ್ಯಾವ. ನೋಡೋಣ ಯಾರು ಯೂಸ್ ಮಾಡ್ತಾರೆ ಮಾಡಲಿ. ಬಾಚನ್ಕಿ ಅಂತೂ ಹೊಸದು ಒಂದು ಸಿಕ್ಕೈತಿ. ಈ ಥರ ಕ್ರಂಚಿ ಮತ್ತು ಕ್ರಿಸ್ಪಿ ಅಂದ್ರೆ ಮಖಾನಿಂದ ಈಗ ಕುತ್ಕೊಂಡು ಅದು ಮಾಡ್ಕೊಳ್ವು. ಆಮೇಲೆ ಟೈಮ್ ಸಿಗಲ್ಲ. ಸ್ಯಾಟರ್ಡೆ ಸಂಡೇ ಭಾಳ ಕೆಲಸ ಅದಾವ. ಅಜ್ಜಿ ಸಂಡೇ ಬರೋದಾರ. ಈಗ ಪಟ್ನ ಮುಗಿಸ್ಕೊಂಬಿಟ್ಟು ಕೆಲಸ. ಚಿಕನ್ ಇಷ್ಟ ಆಗಲಿಲ್ಲ, ಶಂಭುಗೆ ಇಷ್ಟ ಆಗತ್ತಾನತ. ಅದು ಚಲೋ ಐತೆ, ಹಂಗೇನು ಭಾಳ ಇದನ್ನಿಲ್ಲ, ಚಲೋನೂ ಐತಿ. ಆಮೇಲೆ ಸಾರು ಚಲೋ ಆಗಿತ್ತಲ್ಲ ಅಷ್ಟು ಸ್ವಲ್ಪ. ಈಗ ಮತ್ತು ತಪ್ಪ ಫಿಶು ತಂದಾರ. ಗ್ರೇವಿನೂ ಚಲೋ ಆಗೈತಲ್ಲ ಚಿಕನ್ದು. ಇಲ್ಲಿ ಫಿಶ್ ಅದಾವ ಮಾಡ್ಕೋಬೇಕು ನಂಗೆ. ಮತ್ತು ಇದೆಲ್ಲ ಇನ್ನೂ ತಗೋಲ್ಲ. ಈ ಚಿಕನ್ ಹಿಂಗೆ ಆಗೈತಿ. ನನಗೂ ಈಗ ಫಿಶ್ ತೊಳೆಯೋದ ಕೆಲಸಗಳು ಭಾಳ ಅದಾವ. ಅವೆಲ್ಲ ಮಾಡ್ಕೋಬೇಕಾಗ್ತೈತಿ. ಆಮೇಲೆ ಚಿನ್ನೂ ಹೊರಗಡೆ ಹೋಗಿದ್ದಾರೆ ಏನೇನೋ ಕೆಲಸ ಅಂತ ಅವ್ರದ್ದು. ಈಗ ಎಲ್ಲ ಮಾಡ್ಕೋತೀನಿ ಪಟ ಪಟ. ಮತ್ತು ವಿಡಿಯೋ ಎಡಿಟಿಂಗ್ ಮಾಡಿ ನನಗೆ ಡೌನ್ಲೋಡ್ ಮಾಡಿಬಿಡ್ಬೇಕಾಗ್ತದೆ. ಟೈಮ್ ಹತ್ತದ ಸ್ವಲ್ಪ. ಅದಕ್ಕೆ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತೀನಿ. ನಿಮ್ಗೆ ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ. ನನ್ನ ಕೈಯಿಂದ ಎಷ್ಟು ಆಗ್ತದೆ ಅಷ್ಟು ಪ್ರಯತ್ನ ಮಾಡಿ ವಿಡಿಯೋ ನಿಮಗೆ ಬಿಟ್ಟಿದ್ದೀನಿ. ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗೈತೆ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡೋಕೆ ಮರೆಯೋಕೆ ಹೋಗಬೇಡಿ. ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಭಾಳ ಧನ್ಯವಾದ ನೋಡ್ರಿ.